ಹಿಂದೆ ಮೂಢ ಹಗರಣ ಆದಾಗ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವವರೆಗೆ ಯಾರನ್ನೂ ಸಸ್ಪೆನ್ಷನ್ ಇಲ್ಲ. ಅದಾದ ನಂತರ ವಾಲ್ಮೀಕಿ ಹಗರಣದಲ್ಲಿಯೂ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇದರಲ್ಲಿ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳೋಕೆ ಹೊಂಟಿದ್ದಾರೆ. ನನಗಿರುವ ಖಚಿತ ಮಾಹಿತಿ ಪ್ರಕಾರ ಪೊಲೀಸರು ಒಂದು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಯಾರ ಒತ್ತಡದ ಮೇಲೆ ಮಾಡಿದ್ರಿ ನೀವು? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಧಿಕಾರಿಗಳ ಮೊಮ್ಮಕ್ಕಳು ಬಂದ ಒಂದು ಸೆಲ್ಫಿ ತೆಗೆಸ್ಕೊಳ್ತಾ ಇದ್ರಿ. ಇನ್ನೊಂದು ಸಂಗತಿ, ವಿಧಾನಸೌಧದ ಮುಂದೆ ಏನು ಕಾರ್ಯಕ್ರಮ ಆಯಿತು ಎಲ್ಲ ಗಮನವನ್ನು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೊಡಬೇಕಾಯ್ತು. ಯಾಕಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇದ್ದಿದ್ದಕ್ಕೆ. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ಹಾಗಾಗಿ ಹಿಂದಿನ ಅನುಭವಗಳಿದೆ. ಮತ್ತು ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಸಂಗತಿ, ಅವರು ರಿಟರ್ನ್ದಲ್ಲಿ ಪರ್ಮಿಷನನ್ನು ನಿರಾಕರಿಸಲಿಲ್ಲ ಅನ್ನುವ ಕಾರಣಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟರಿ. ಈ ಟ್ವೀಟ್ ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಟ್ವೀಟದಲ್ಲಿ ಏನು ಹೇಳಿದ್ದಾರೆ? ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಮುಖ್ಯಮಂತ್ರಿ ಟ್ವೀಟ್ ಇದೆ. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ಕಾತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ. ಯಾಕೆ ಕರೆ ಕೊಟ್ರಿ? ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ಮೊದಲೇದ್ದು ಯಾರಾದರೂ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯಪೂರ್ವಕವಾಗಿ ಮಾಡಿಸಿದಂಥ ಉಪಮುಖ್ಯಮಂತ್ರಿ ಅವರೇ ಇದಕ್ಕೆ ಜವಾಬ್ದಾರರು. ಮುಖ್ಯಮಂತ್ರಿಗಳ ನೈತಿಕ ಹೊಣೆಗಾರರು. ಒತ್ತಡ ಇತ್ತು ಸರ್ಕಾರದ ಮೇಲೆ, ಅಭಿನಂದನೆ ಮಾಡಬೇಕು ಅನ್ನೋದು ಬಿಜೆಪಿ ಕಡೆ. ನೋಡಿ, ಅಭಿನಂದನೆ ನಾವು ಇವತ್ತೇ ಮಾಡಬೇಕು ನಾಳೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಲ್ಲ. ಫಸ್ಟ್ ನಂಬರ್ 1. ನಂಬರ್ 2, BJPಯಿಂದ ಯಾರಾದರೂ ಹೇಳಿದರೆ ನಾವೆಲ್ಲ ಹೇಳಿದ್ದು ಮಾಡ್ತೀರ. ನಿಮಗೆ ಸರ್ಕಾರದಲ್ಲಿರೋರಿಗೆ ಜವಾಬ್ದಾರಿ ಇರ್ತದೆ. ಸರ್ಕಾರದಲ್ಲಿರೋರು ಪೊಲೀಸ್ ಆಫೀಸರ್ನ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು, ಗುಪ್ತಚರ ಅಧಿಕಾರಿಗಳನ್ನು ಕರೆದು ಮಾತುಕತೆ ಮಾಡಿ ಎಷ್ಟು ಜನ ಸೇರ್ಬೋದು, ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಗೆದ್ದ ದಿವಸ ರಾತ್ರಿನೂ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಇದೊಂದು ದುರಂತವೂ ಹೌದು. ಅವ್ರು ಗೆದ್ದ ನಂತರ ಕುಡಿದು ಕುಪ್ಪಳಿಸುವಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ರಾತ್ರಿ ಕಂಟ್ರೋಲ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಸ್ಪೆಷಲ್ ಫ್ಲೈಟ್ನಲ್ಲಿ ಬರ್ತೀವಿ ಅಂತ ಹೇಳಿದ ನಂತರ ಅಕಸ್ಮಾತ್ ನಮ್ಮವ್ರು ಹೇಳಿದಾರ ಇಲ್ಲೋ ಅದು ನೆಕ್ಸ್ಟ್ ಹೇಳಿದಾರ ಅಂತ ಇಟ್ಕೊಳ್ರಿ. ಫಾರ್ ಎ ಮೂಮೆಂಟ್ ನಾವು ಹೇಳಿದ್ದೆಲ್ಲ ಮಾಡ್ತೀರಿ ನೀವು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? BJPಯಿಂದ ಯಾರೋ ಒಬ್ಬರು ಆಫೀಸ್ನಲ್ಲಿರೋರು ಟ್ವೀಟ್ ಮಾಡಿರ್ಬೇಕು ನಮ್ಮ ಅಫಿಷಿಯಲ್ ಹ್ಯಾಂಡಲ್ದಿಂದ. 1 ಮಿನಿಟ್. ನೀವು ಅಧಿಕಾರಿಗಳೇನು ರಿಪೋರ್ಟ್ ಕೊಟ್ಟಾರೆ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ದೀಸ್ ಆರ್ ಆಲ್ ಸುಮ್ಮನೆ ಇದು ಹೇಳೋದಕ್ಕೆ ಈ ರೀತಿ ಹೇಳ್ತಾ ಇರ್ತಾರೆ. ಇಟ್ ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. 100% ಕ್ರೆಡಿಟ್. ಅದರಲ್ಲಿ ಕ್ರೆಡಿಟ್ ತೊಗೊಂಡು ನಾವು ಈ ಆಟಗಾರರ ಜೊತೆಗೆ ನಾವು ಫೋಟೋ ತೆಗೆಸ್ಕೊಂಡ್ರೆ ಈ ವಿಜಯದಲ್ಲಿ ನಮ್ಮದು ಒಂದು ಪಾತ್ರ ಬರ್ತದೆ. ಅದರಿಂದ ನಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತವೆ ಅನ್ನೋಂಥ ಭ್ರಮೆಯಲ್ಲಿ. ಈ ಭ್ರಮೆಯಿಂದ ಆಗೋದಲ್ಲ. ರಾಜಕಾರಣಿಗಳ ಕೆಲಸ ಬೇರೆ, ಕ್ರಿಕೆಟು ಸಿನಿಮಾ ಸೆಲೆಬ್ರಿಟಿಗಳ ಕೆಲಸ ಬೇರೆ. ದೀಸ್ ಆರ್ ದಿ 2 ಡಿಫ್ರೆಂಟ್ ಥಿಂಗ್ಸ್. ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ನಾವು ಕೊಡ್ತೀವಿ. ನಮ್ಮ ಪ್ರಧಾನಮಂತ್ರಿಗಳು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ. ಈ ರೀತಿಯೇನ